ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರ ಬಂಧನ ಆಗಿದೆ. ಮೂಡಾ ಕೇಸನ್ನ ಕೆದಕಿ ಸಾಕಷ್ಟು ಸಂಚಲನವನ್ನ ಸೃಷ್ಟಿಸಿದಂತ ಕೇಸ್ ಅದು. ನಿನ್ನೆ ಕೆಎಸ್ ಅಧಿಕಾರಿ ನಟೇಶ್ ದೂರನ್ನ ದಾಖಲಿಸಿದ್ರು. ಇಂದು ಸ್ನೇಹಮಯಿ ಕೃಷ್ಣ ಅರೆಸ್ಟ್ ಆಗಿದ್ದಾರೆ. ಸೈಬರ್ ಕ್ರೈಮ್ ಪೊಲೀಸರ ಕ್ವಿಕ್ ಆಕ್ಷನ್ ಇದು. ಚರ್ಚೆಗೆ ಗ್ರಾಸವಾದ ಪೊಲೀಸರ ನಡೆ. ನಿನ್ನೆ ಬೆಂಗಳೂರು ಸೈಬರ್ ಕ್ರೈಮ್ ಪೊಲೀಸರಿಗೆ ದೂರನ್ನ ದಾಖಲಿಸಿದ್ರು. ಮೂಡಾ ಮಾಜಿ ಆಯುಕ್ತ ಡಿಬಿ ನಟೇಶ್ ರಿಂದ ದೂರು ದಾಖಲಾಗಿತ್ತು. ಇಂದು ಸ್ನೇಹಮಯಿ ಕೃಷ್ಣ ಬಂಧಿಸಿ ಕಾಕಿ ಡ್ರಿಲ್ ಅನ್ನು ನಡೆಸಿರುವಂತದ್ದು. ನಿನ್ನೆ ಕೆಎಸ್ ಅಧಿಕಾರಿ ನಟೇಶ್ ದೂರನ್ನ ಸಲ್ಲಿಸಿರ್ತಾರೆ. ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಹಲವಾರು ಅನುಮಾನಗಳನ್ನ ಸೃಷ್ಟಿ ಆಗ್ತಾ ಇರುವಂತದ್ದು ಈ ವಿಚಾರ. ಸೈಬರ್ ಕ್ರೈಮ್ ಪೊಲೀಸರ ಈ ಕ್ವಿಕ್ ಆಕ್ಷನ್ ಏನಿದೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಅಂದ್ರೆ ನಿನ್ನೆ ಸಹಿತ ಸೈಬರ್ ಕ್ರೈಮ್ಗೆ ನಟೇಶ್ ದೂರನ್ನ ದಾಖಲಿಸ್ತಾರೆ, ಕೆಎಸ್ ಅಧಿಕಾರಿ ನಟೇಶ್. ಅದಾದ ಮೇಲೆ ಇವತ್ತು ಸ್ನೇಹಮಯಿ ಕೃಷ್ಣ ಅವರ ಬಂಧನ ಆಗಿರುವಂತದ್ದು. ಬಂಧನ ಮಾಡಿ ಕಾಕಿ ಡ್ರಿಲ್ ಅನ್ನ ನಡೆಸ್ತಾ ಇದೆ. ಸಾಕಷ್ಟು ಅನುಮಾನಗಳಿಗೆ ಸೃಷ್ಟಿಯಾಗಿರುವಂತದ್ದು ಈ ವಿಚಾರ. ಮೂಡಾ ಹಗರಣದ ದೂರುದಾರ ಮತ್ತು ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರ ಮೇಲೆ ಬೆಂಗಳೂರಿನ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಈ ವಿಚಾರ. ಯಾಕಂದ್ರೆ ನಿನ್ನೆ ತಾನೇ ಸೈಬರ್ ಕ್ರೈಮ್ಗೆ ದೂರನ್ನ ದಾಖಲಿಸ್ತಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಅರುಣ್, ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಈ ವಿಚಾರ. ಯಾಕಂದ್ರೆ ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧ ನಿನ್ನೆ ತಾನೇ ಕೆಎಸ್ ಅಧಿಕಾರಿ ನಟೇಶ್ ದೂರನ್ನ ದಾಖಲಿಸ್ತಾರೆ. ಇವತ್ತು ಅರೆಸ್ಟ್ ಆಗಿ ಡ್ರಿಲ್ ಅನ್ನ ನಡೆಸಿರುವಂತದ್ದು ಕಾಕಿ. ಏನೆಲ್ಲ ಅಪ್ಡೇಟ್ಸ್ ಇದೆ ಅರುಣ್ ಈ ಬಗ್ಗೆ? ಸಂಪರ್ಕ ಕಡಿತಗೊಂಡಿರುವಂತದ್ದು, ಮತ್ತೆ ಸಂಪರ್ಕಿಸುವಂತ ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ನಿನ್ನೆ ತಾನೇ ಕೆಎಸ್ ಅಧಿಕಾರಿ ಆದಂತಹ ನಟೇಶ್ ಇವರ ವಿರುದ್ಧ ದೂರನ್ನ ದಾಖಲಿಸ್ತಾರೆ ಸೈಬರ್ ಕ್ರೈಮ್ಗೆ. ಇವತ್ತು ಕ್ವಿಕ್ ಆಗಿ ಆಕ್ಷನ್ ಅನ್ನ ತೆಗೆದುಕೊಂಡು ಅರೆಸ್ಟ್ ಅನ್ನ ಮಾಡ್ತಾರೆ ಸ್ನೇಹಮಯಿ ಕೃಷ್ಣ ಅವರನ್ನ. ಅಂದ್ರೆ ಸಾಕಷ್ಟು ಅನುಮಾನಗಳಿಗೆ ಸೃಷ್ಟಿ ಮಾಡಿಕೊಡ್ತಾ ಇದೆ, ಎಡೆ ಮಾಡಿಕೊಡ್ತಾ ಇದೆ ಈ ವಿಚಾರ. ಯಾಕಂದ್ರೆ ಈ ಹಿಂದೆ ಸಹಿತ ಈ ಒಂದು ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ರೀತಿಯಾದಂತಹ ಆರೋಪಗಳು ಪ್ರತ್ಯಾರೋಪಗಳು ಇವರ ಮೇಲೆ ಕೇಳಿ ಬರುತ್ತೆ. ಬಟ್ ಇದಾದ ಮೇಲೆ ಯಾವ್ದಾದ್ರೂ ರೀತಿಯಾದಂತ ಒಂದು ಇದನ್ನೆಲ್ಲ ನಾವು ಗಮನಿಸಿ ನೋಡಿದಾಗ ಯಾವ್ದಾದ್ರೂ ಒಂದು ಈ ರೀತಿಯಾಗಿ ಇವರ ವಿರುದ್ಧ ಷಡ್ಯಂತ್ರವನ್ನ ರೂಪಿಸ್ತಾ ಇದೆಯಾ ಅಥವಾ ಏನಾದ್ರೂ ಪ್ಲಾನ್ಸ್ಗಳಿದಾವ, ಈ ರೀತಿಯಾಗಿ ಏನಾದ್ರೂ ಇಲ್ಲಿ ಸಾಕಷ್ಟು ಅನುಮಾನಗಳನ್ನ ಸಹಿತ ಹುಟ್ಟಿ ಆಗ್ತಾ ಇರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಅರುಣ್, ಇದೀಗ ಸ್ನೇಹಮಯಿ ಕೃಷ್ಣ ಅವರ ಬಂಧನ ಆಗಿರುವಂತದ್ದು, ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಬಗ್ಗೆ? ವನಿತಾ ಏನಂದ್ರೆ ಸಾಮಾಜಿಕ ಕಾರ್ಯಕರ್ತರಾದಂತಹ ಸ್ನೇಹಮಯಿ ಕೃಷ್ಣ ಅವರನ್ನ ಸಿಸಿಬಿ ಪೊಲೀಸರು ಅರೆಸ್ಟ್ ಅನ್ನ ಮಾಡಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಏನಂದ್ರೆ ಡಿಬಿ ನಟೇಶ್ ಅವರಿಗೆ ಇತ್ತೀಚೆಗೆ ಒಂದು ರಾಜ್ಯ ಸರ್ಕಾರ ಒಂದು ಕೆಎಸ್ ಅಧಿಕಾರಿಯವರಿಗೆ ಪ್ರಮೋಷನ್ ನೀಡಿತ್ತು. ಆ ಒಂದು ಪ್ರಮೋಷನ್ಗೆ ಅವರು 1.5 ಕೋಟಿ ರೂಪಾಯಿಯಷ್ಟು ಹಣವನ್ನ ಶಾನ್ಯ ರಜನೀಶ್ಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಆರೋಪವನ್ನ ಮಾಡ್ತಾ ಇದ್ರು. ಜೊತೆಗೆ ಏನಂದ್ರೆ ಈ ಬಗ್ಗೆ ಇಡಿ ಮತ್ತೆ ಸಿಬಿಐಗೆ ಮತ್ತೆ ಐಟಿಗೂ ಸಹ ಒಂದು ನಟೇಶ್ ವಿರುದ್ಧ ದೂರನ್ನ ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಿದ್ರು. ಸೊ ಈ ಸಂಬಂಧ ನಿನ್ನೆ ಸಂಜೆ ಏನಂದ್ರೆ ಡಿಬಿ ನಟೇಶ್ ಅವರು ಬೆಂಗಳೂರಿನ ಸೈಬರ್ ಕ್ರೈಮ್ ಪೊಲೀಸರಿಗೆ ಒಂದು ದೂರನ್ನ ಕೊಟ್ಟಿರುವಂತದ್ದು. ಸದ್ಯಕ್ಕೆ ಆ ದೂರನ್ನ ಆಧರಿಸಿ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರು ಇದೀಗ ಬೆಳಗ್ಗೆ ಕೋರ್ಟ್ಗೆ ಬಂದಂತ ಸಂದರ್ಭದಲ್ಲಿ ಸ್ನೇಹಮಯಿ ಕೃಷ್ಣ ಅವರನ್ನ ವಶಕ್ಕೆ ಪಡ್ಕೊಂಡಿರೋದಾಗಿ ಸದ್ಯಕ್ಕೆ ಮೇಲ್ನೋಟಕ್ಕೆ ಗೊತ್ತಾಗಿರುವಂತದ್ದು. ಈಗ ಅವರನ್ನ ಅರೆಸ್ಟ್ ಮಾಡಿಬಿಟ್ಟು ಸಿಸಿಬಿ ಕೇಂದ್ರ ಕಚೇರಿ ಏನಿದೆ ಶಾಂತಿನಗರ, ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇರುವಂತದ್ದು. ಆದ್ರೆ ಮುಂದಿನ ದಿನಗಳಲ್ಲಿ ಈ ಒಂದು ಕೇಸ್ನ ಪ್ರೊಸೆಸ್ ಯಾವ ರೀತಿ ನಡೆಯುತ್ತೆ ಏನನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಯಾಕಂದ್ರೆ ಮೈಸೂರಿನಲ್ಲಿ ಇದ್ದಂತಹ ಸ್ನೇಹಮಯಿ ಕೃಷ್ಣ ಅವರು ಮತ್ತೆ ಮೂಡಾ ವಿರುದ್ಧ ಸಾಕಷ್ಟು ಆರೋಪಗಳನ್ನ ಮಾಡಿದ್ದು ಸಿದ್ದರಾಮಯ್ಯ ಅವರ ವಿರುದ್ಧ ಕೇಸ್ ಆಗಿತ್ತು. ಮತ್ತೆ ಇತ್ತೀಚೆಗೆ ಸಹ ಆ ಕೇಸು ಬಿ ರಿಪೋರ್ಟ್ ಲೋಕಾಯುಕ್ತ ಪೊಲೀಸರು ಸಲ್ಲಿಕೆಯನ್ನ ಮಾಡಿದ್ರು, ಅದನ್ನ ಸಹ ಒಂದು ಅಂಗೀಕಾರ ಮಾಡಿತ್ತು. ಜೊತೆಗೆ ಬೇರೆ ಇತರ ಆರೋಪಿಗಳು ಯಾರಿದ್ದಾರೆ ಅವರ ವಿರುದ್ಧ ತನಿಖೆಯನ್ನ ಮುಂದುವರಿಸಬೇಕು ಅಂತ ಸಹ ಹೇಳಿತ್ತು. ಹಾಗಾಗಿ ಈ ಒಂದು ವಿಚಾರದಲ್ಲಿ ಏನಂದ್ರೆ ಇದೀಗ ಅವ್ರಿಗೆ ಸ್ನೇಹಮಯಿ ಕೃಷ್ಣ ಅವ್ರಿಗೆ ಡಿಬಿ ನಟೇಶ್ ಅವರ ವಿರುದ್ಧ ದೂರನ್ನ ಆಧರಿಸಿ ಈಗ ದೂರನ್ನ ಆಧರಿಸಿ ನಂತರ ಇದೀಗ ಸಿಸಿಬಿ ಪೊಲೀಸರು ಅವರನ್ನ ಬಂಧಿಸಿ ಇದೀಗ ಒಂದು ನ್ಯಾಯಾಂಗ ಬಂಧನಕ್ಕೆ ಅಂದ್ರೆ ನ್ಯಾಯಾಲಯಕ್ಕೆ ಹಾಜರುಪಡಿಸಕ್ಕೆ ಸಿದ್ಧತೆಯನ್ನ ಮಾಡ್ಕೊಂತ ಇರುವಂತದ್ದು. ವನಿತಾ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗೆ.